ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತಗೊಳ್ಳಿ. ನನ್ಗೆ ಯಾಕಮ್ಮ ದುಡ್ಡು ಕೊಡ್ತಿದ್ಯಾ? ಯಾಕೆ ಗೊತ್ತಾಗ್ಲಿಲ್ವಾ? ಶೂ ಪಾಲಿಶ್ ಮಾಡಿದಕ್ಕೆ. ಬೇಡಮ್ಮ, ಪ್ರೀತಿಯಿಂದ ಮಾಡೋ ಕೆಲಸಕ್ಕೆ ಬೆಲೆ ಕಟ್ಬೇಡ. ದುಡ್ಡು ಬೇಡ ಅಂದ್ಮೇಲೆ ಇನ್ನೊಬ್ರ ಹತ್ರ ಯಾಕೆ ಕೇಳ್ತೀರಾ ಚಿಕ್ಕಮ್ಮ? ಅಷ್ಟು ಬೇಕು ಅಂದ್ರೆ ನಮ್ಮ ಹತ್ರ ಕೇಳಿ ನಾವೇ ಕೊಡ್ತೀವಿ. ಛೇ! ನೀನು ತಪ್ಪು ತಿಳ್ಕೊಂಡಿದ್ಯಪ್ಪ. ನನ್ಗೆ ಆ ರೀತಿಯೆಲ್ಲ ಕೈಚಾಚ ಅಭ್ಯಾಸ ಇಲ್ಲ. ಮಾತ್ರ ಚೆನ್ನಾಗ್ ಆಡ್ತೀರಾ. ನಿಮಗ್ ದುಡ್ಡು ಬೇಕು ಅಂತ ಸಿಕ್ದವ್ರ ಹತ್ರ ಹೋಗಿ ಕೇಳ್ಬೇಡಿ ಚಿಕ್ಕಮ್ಮ. ಮದುವೆಗೆ ಬಂದಿದ್ದೀರಾ, ಹೊತ್ತಿಗೆ 2 ಸಲ ಬೇಕಾದ್ರೂ ಊಟ ತಿಂಡಿ ಮಾಡ್ಕೊಂಡು ನಿಮ್ಮಷ್ಟಕ್ ನೀವ್ ಇದ್ಬಿಡಿ. ನಮಗ್ ಅವಮಾನ ಆಗೋ ತರ ನಡ್ಕೋಬೇಡಿ. ಇಷ್ಟು ಹೇಳಿದ್ರು ನಿಮಗ್ ನಾಚಿಕೆ ಆಗಲ್ಲ ಅಂದ್ಮೇಲೆ ಇನ್ ನಾನು ಏನ್ ಹೇಳಿ? ಸಾರಿಕಾ, ನನಗೆ 4 ಹೆಣ್ಮಕ್ಳು ಅಂತ ನಾನು ಯಾವತ್ತೂ ಅನ್ಕೊಂಡಿಲ್ಲ. ನೀನು ಸಾರ್ಥಕ್ ಇಬ್ಬರು ಸೇರಿ ನನಗೆ 6 ಮಕ್ಕಳು ಅಂತಾನೆ ನಾನು ಎಲ್ಲರ ಹತ್ರ ಹೇಳ್ಕೊಳ್ಳೋದು. ಹಾಗಿರುವಾಗ ಮಗಳ ಮಾತಿಗೆ ನಾನು ಕೋಪ ಮಾಡ್ಕೋತೀನಾ? ನೀನೆಲ್ಲ ಅಪಾರ್ಥ ಮಾಡ್ಕೊಂಡಿದ್ಯಾ. ಒಂದು ಕೆಲಸ ಮಾಡೋಣ, ನಾನು ದುಡ್ಡು ಕೇಳಿದೆ ಅಂತ ಯಾರು ನಿನ್ನ ಹತ್ರ ಬಂದು ಹೇಳಿದ್ರೋ ಅವ್ರನ್ನ ತೋರಿಸು, ಹೋಗಿ ಕೇಳೋಣ. ನಾನು ನೀವು ಹೋಗಿ ಕೇಳಿದ್ರಿ ಅಂತ ಹೇಳ್ತಾ ಇಲ್ಲ. ನಿಮ್ಮ ಮಗಳು ಆರ್ತಿ ಬಗ್ಗೆ ಹೇಳ್ತಾ ಇದ್ದೀನಿ. ಆರ್ತಿನಾ? ಬಳೆ ತಗೊಳಕ್ ಹೋದಾಗ ದುಡ್ಡಿಲ್ಲ ಅಂತ ಆದ್ಯ ಅಣ್ಣನ ಹತ್ರ ಪೇ ಮಾಡಿಸಿದಾಳೆ. ಅವ್ರೇನೋ ರಿಚ್ ಪೀಪಲ್, ಇದೆಲ್ಲ ಅರ್ಥ ಆಗಲ್ಲ ಕೊಟ್ಟಿದ್ದಾರೆ. ಆದ್ರೆ ಇವಳು ಅರ್ಥ ಮಾಡ್ಕೊಳ್ಬೇಕು ತಾನೆ. ನಿಮ್ ಕಡೆಯವ್ರ ಹತ್ರ ದುಡ್ಡು ತಗೊಳ್ಳೋದು ಎಂತ ಅವಮಾನ ಚಿಕ್ಕಮ್ಮ, ನೀವೇ ಹೇಳಿ. ಆರ್ತಿ ಹೆಣ್ಣಿನ ಮನೆಯವ್ರ ಹತ್ರ ದುಡ್ಡು ಕೇಳದ್ಲ? ಅವಳು ಹಾಗೆ ಮಾಡಲ್ವಲ್ಲ. ಸುಮ್ನೆ ಹೇಳಕ್ ನನಗೇನು ಹುಚ್ಚ ಚಿಕ್ಕಮ್ಮ? ಅಷ್ಟಕ್ಕೂ ನಿಮ್ಗೆ ಡೌಟ್ ಇದ್ರೆ ಆದ್ಯನ 2ನೇ ಅಣ್ಣ ಇದ್ದಾನಲ್ಲ ವಿಕ್ರಾಂತ್, ಅವನನ್ನೇ ಹೋಗಿ ಕೇಳ್ಕೊಳ್ಳಿ. ಏ ಅದಿತಿ, ಮದ್ವೆ ನಿಂದೆಲ್ಲ ಕಣೆ. ಒಳ್ಳೆ ಮದ್ವೆ ಹೆಣ್ತರ ರೆಡಿ ಆಗ್ತಿದ್ಯಾ. ಅಮ್ಮ ಏನಾದ್ರು ಬಂದ್ರೆ ಅಷ್ಟೇ. ಆಗ್ಬೇಕಮ್ಮ, ಆಗ್ಬೇಕು. ಸರಿಯಾಗಿ ರೆಡಿ ಆಗಿಲ್ಲ ಅಂದ್ರೆ ಬಂದಿರೋರಲ್ಲಿ ಯಾರು ಸೈಟ್ ಹಾಕಲ್ಲ. ನಮ್ಮ ಮಾರ್ಕೆಟ್ ಬಿದ್ದೋಗುತ್ತಕ್ಕ. ಕೊನೆ ಪಕ್ಷ ಒಂದು ಅಪ್ಲಿಕೇಶನ್ ಬರಲ್ಲ ಅಂತೀನಿ. ಏನೇ ನೀನು ಮದ್ವೆಗೆ ಇಷ್ಟೆಲ್ಲ ಸ್ಕೀಮ್ ಹಾಕೊಂಡ್ ಬಂದಿದ್ಯಾ? ತಮಗ್ ಅಪ್ಲಿಕೇಶನ್ ಬರ್ಬೇಕು ಅಂತ ನಮ್ಗೆಲ್ಲ ಲೇಟ್ ಮಾಡಬೇಡ, ಬೇಗ ರೆಡಿ ಆಗು. ಅದ್ಯಾ ಆಲ್ರೆಡಿ ಲೇಟ್ ಆಗಿದೆ ಅಮ್ಮ, ಹೋಗಿ ಕುತ್ಕೋ. ಅಲ್ಲಿ ಏನಾದ್ರು ಪ್ರೋಗ್ರಾಮ್ ಇರಲ್ವಾ? ಈಗಲೇ ಏನಾದ್ರು ಕುತ್ಕೊಳ್ಳೋದು? ಆಮೇಲೆ ತುಂಬಾನೇ ಪ್ರೋಗ್ರಾಮ್ಸ್ ಇರುತ್ತೆ. ರಿಸೆಪ್ಷನ್ ಶುರುವಾದ್ಮೇಲೆ ನಿಮ್ಮನ್ನು ಕುತ್ಕೊಳ್ಳೋದಕ್ಕೆ ಯಾರು ಬಿಡೋದಿಲ್ಲ. ಬಂದಿರೋರೆಲ್ಲ ಝೂನಲ್ಲಿ ಅನಿಮಲ್ಸ್ಗಳ ಫೋಟೋ ತಗೊಳ್ಳೋ ಹಾಗೆ ನೀವಿಬ್ಬರನ್ನು ಪಕ್ಕದಲ್ಲಿ ನಿಲ್ಲಿಸಿ ಪೋಸ್ ಕೊಟ್ಟು ಫೋಟೋ ತೆಗಿಯೋವರೆಗೂ ನಿಮಗೆ ಕುತ್ಕೊಳ್ಳೋದು ಬಿಡೋದೇ ಇಲ್ಲ. ಅಷ್ಟೇ ತಾನೇ, ಮದ್ವೆ ನಂದೇ ಅಲ್ವಾ, ನಿಲ್ತೀನಿ ಬಿಡು. ಅಷ್ಟಕ್ಕೂ ರಿಲೇಟಿವ್ಸ್ ಎಲ್ಲ ಒಟ್ಟಿಗೆ ಹೀಗೆ ಪದೇ ಪದೇ ಸಿಗ್ತಾರಾ? ಸರಿ ಬಿಡು, ನೀನು ಹಣೆ ಬರ, ನಾನೇ ಮಾಡೋದಕ್ಕಾಗುತ್ತೆ. ಅದಿರ್ಲಿ, ಇವತ್ತು ನೀ ಸಕ್ಕತ್ತಾಗಿ ಕಾಣಿಸ್ತಿದ್ಯಾ ಕಣೋ. ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಅಂದ್ರೆ ನೀನೇ. ಈಗಾಗಲೇ ನಿನ್ನ ಬಗ್ಗೆ ತುಂಬಾನೇ ಎಂಕ್ವೈರಿ ಶುರು ಆಗಿರುತ್ತೆ. ಸುಮ್ಮನೆ ರೇಗಿಸ್ಬೇಡ, ನಡಿ ಹೋಗೋಣ. ಅಣ್ಣ, ಒಂದು ಹೆಲ್ಪ್ ಮಾಡ್ತೀಯಾ? ಏನು ಹೇಳಮ್ಮ? ಸಾರ್ಥಕ್ಗೆ ಅಂತ ಒಂದು ವಾಚ್ ತರಿಸಿದ್ದೆ. ಅದನ್ನ ಸಾರ್ಥಕ್ಗೆ ರಿಸೆಪ್ಷನ್ಗೂ ಮುಂಚೆ ಸರ್ಪ್ರೈಸ್ ಆಗಿ ಕೊಡು ಅಂತ ಸಾರಿಕಂಗೆ ಹೇಳಿದ್ದೆ. ದಟ್ಸ್ ಗುಡ್. ಅದಕ್ಕೇನೀಗ? ಆದ್ರೆ ಸಾರಿಕಾ ಮರ್ತಿದ್ದಾಳೆ. ಸಾರ್ಥಕ್ ಕೈ ಖಾಲಿ ಇದೆ. ಅದಕ್ಕೆ ನೀನು ಅವ್ರ ರೂಮಿಗೆ ಹೋಗಿ ಅದನ್ನ ತಂದು ಕೊಡ್ತೀಯಾ? ರಿಸೆಪ್ಷನ್ಗೆ ಸಾರ್ಥಕ್ ಕೈಲಿ ಆ ವಾಚ್ ನೋಡೋದು ನಂಗೆ ತುಂಬಾನೇ ಆಸೆ. ನಾನು ಹೆಂಗಸ ಸಾಮ್ರಾಜ್ಯಕ್ಕೆ ಹೋಗ್ಬೇಕಾ? ಅಷ್ಟಕ್ಕೂ ಆ ವಾಚ್ ಅಲ್ಲೇ ಇದೆ ಅಂತ ನಿನ್ಗೆ ಹೇಗೆ ಗೊತ್ತು? ಅಣ್ಣ, ಹೆಂಗಸರೆಲ್ಲ ಇಲ್ಲೇ ಇದ್ದಾರೆ, ಅಲ್ಲಿ ಯಾರೂ ಇರಲ್ಲ. ನಾನು ವಾಚ್ ಕೊಟ್ಟಾಗ ಸಾರಿಕಾ ನನ್ನ ಮುಂದೆನೆ ಬೀರೋಲಿಟ್ಲು. ಬೀಗದ ಕೈ ಕೂಡ ಇಲ್ಲೇ ಇದೆ, ತಗೋ. ನಾನೀಗ ಹೋಗ್ಲೇಬೇಕಾ? ಅಲ್ಲಿ ಯಾರೂ ಇಲ್ಲ, ಪ್ಲೀಸ್ ಕಣೋ. ಯಾವಾಗ ನನ್ನ ಫ್ರೆಂಡ್ಸ್ ನೋಡಿದ್ರು ಓಡೋಗೋ ನೀನು.
ಇವೆಲ್ಲ ನನ್ನ ಜೊತೆ ಇಷ್ಟು ತನಕ ಇದ್ರು ನನಗೋಸ್ಕರ ಸಹಿಸ್ಕೊಂಡು ನಿಂತಿದ್ಯಾ. ಇಷ್ಟು ಮಾಡ್ದೋನು ಇಷ್ಟು ಮಾಡೋಕ್ಕಾಗಲ್ವೇನೋ? ಪ್ಲೀಸ್ ಕಣೋ. ಸರಿ ಓಕೆ. ಬಂದ್ರೆ ಆಗ್ತಿಲ್ಲ ಕಣೆ. ಅಂಜು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳೆ, ಯಾರಾದರೂ ಬರ್ತಾರೆ, ನಾವು ಆಚೆ ಹೋಗ್ತೀವಿ, ನಿಂಗೇನು ಆಗಲ್ಲ. ಯಾರಾದರೂ ಇದ್ದೀರಾ? ಆಚೆ ಯಾರಾದರೂ ಇದ್ರೆ ಬಾಗ್ಲು ತೆಗೀರಿ. ಅಮ್ಮ ಎಲ್ಲ ಸಿದ್ಧವಾಗಿದೆ, ಶಾಸ್ತ್ರ ಶುರು ಮಾಡ್ಬೋದಾ? ಅರ್ಚಕ್ರೆ, ಒಂದು 5 ನಿಮಿಷ ವೇಟ್ ಮಾಡ್ಬೋದಲ್ವಾ? ನಮ್ಮ ತಂಗಿ ಮಕ್ಕಳಿನ್ನೂ ಬಂದಿಲ್ಲ. ಮತ್ತೆ ಆಗ್ಲೇ ಬಂದ್ರು ಅಂತ ಹೇಳಿದ್ರಲ್ಲ. ಇಲ್ಲ, ಅವ್ರು ನಮ್ಮ ಜೊತೆನೆ ಬಂದಿದ್ರು, ಇಲ್ಲೇ ಎಲ್ಲೋ ಇದ್ದಾರೆ ಅನ್ಕೊಂಡಿದ್ದೆ, ಆದ್ರೆ ಎಲ್ಲೂ ಕಾಣಿಸ್ತಿಲ್ಲ. ಅಯ್ಯೋ, ಎಲ್ಲಿ ಹೋದ್ರವ್ರು? ಮತ್ತೆ ಲೇಟ್ ಆದ್ರೆ ಮದುಮಕ್ಕಳು ರಿಸೆಪ್ಷನ್ಗೆ ರೆಡಿ ಆಗ್ಬೇಕಲ್ಲ. ಅಕ್ಕ ಯಾಕೆ ಹಂಗೆ ಮಾಡ್ತಿದ್ಯಾ? ನಾವು ಕೂಗೋದಂತೂ ಕೇಳಿಸಲ್ಲ. ಅಟ್ಲೀಸ್ಟ್ ಈಗ ಮಾಡೋದ್ರಿಂದ ಯಾರಾದ್ರೂ ನೋಡಿ ಡೋರ್ ಓಪನ್ ಮಾಡಿದ್ರು ಮಾಡ್ಬೋದಲ್ವಾ? ಅಕ್ಕ ನಂಗೆ ಅನ್ಸುತ್ತೆ ನಮ್ಮನ್ನು ಯಾರೋ ಬೇಕು ಅಂತಾನೆ ಹೊರಗಡೆಯಿಂದ ಲಾಕ್ ಮಾಡಿದ್ದಾರೆ. ಇನ್ಯಾರೇ? ಸಾರಿಕಾ. ಅಮ್ಮ, ನಮ್ಮ ಆರ್ತಿನೇ ಸಾರ್ಥಕಿಗೆ ಮೊದಲೇ ತಂಗಿ ಆಗ್ಬೇಕು, ಅವಳೇ ಕಲಶ ಹಿಡಿಬೇಕು. ಅವಳು ಬರ್ತಿದ್ದಂಗೆನೆ ಶಾಸ್ತ್ರ ಶುರು ಮಾಡ್ಬಿಡೋಣ. ಬೇಗ ಕರೆಸ್ಬಿಡಿ, ಶುಭಗಳಿಗೆ ಮೀರಾಗ್ಬಿಡುತ್ತೆ. ಬರೀ ಎಲ್ಲೇ ಮಕ್ಕಳು? ಅದೇ ಗೊತ್ತಾಗ್ತಿಲ್ಲ ಅಕ್ಕ, ನಮ್ಮ ಜೊತೆನೆ ಬಂದ್ರು ಅನ್ಕೊಂಡೆ. ಎಷ್ಟು ಚೀಪಾಗಿ ನಡ್ಕೋತಾಳಕ್ಕ ಅವಳು. ನಾಚಿಕೇಡು. ನಾವೇನಾದ್ರೂ ಫಂಕ್ಷನ್ ಅಟೆಂಡ್ ಮಾಡ್ತೀವಿ ಅಂತ ಅವಳಿಗೆ ಹೊಟ್ಟೆ ಉರಿ ಕಣೆ. ನಮ್ಮ ಆರ್ತಿ ಅಕ್ಕನೇ ದೊಡ್ಡೋಳಲ್ವಾ? ಲೆಕ್ಕದ ಪ್ರಕಾರ ಅವಳೇ ಮೊದಲು ಅರ್ಶನ ಹಚ್ಬೇಕು. ಇದೆಲ್ಲ ಆಗು ಬೇಗ ಎಲ್ಲೇ ಅರ್ಥ ಆಗ್ಬೇಕು. ನಮ್ಮ ಅಕ್ಕನೇ ಫಸ್ಟ್ ಹೋಗಿ ಎಲ್ಲ ಅರಶಿನ ಹಚ್ಬಿಡ್ತಾಳೋ ಅಂತ ಹೊಟ್ಟೆ ಉರಿ ಒಳಗೆ. ದಪ್ಪ ಐಡಿಯಾಗಳೆಲ್ಲ ಎಲ್ಲಿಂದ ಹೊಳೆಯುತ್ತೋ ಅವಳಿಗೆ. ಸಮಾಧಾನ ಮಾಡ್ಕೊಳ್ಳೆ ಅಂಜು. ನನ್ನಣ್ಣನ ಮದ್ವೆಲಿ ಇನ್ಯಾರಿಗೋ ಇಂಪಾರ್ಟೆನ್ಸ್ ಕೊಡಕ್ ನಾನ್ ಬಿಡ್ತೀನಾ? ಮಂಟಪದ ಹತ್ರ ಅವ್ರ ನೆರಳು ಬೀಳ್ದಿರೋ ಹಾಗೆ ಮಾಡಿದೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.